ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪೆ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನಿವತ್ತು ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ. ಏನಿಲ್ಲ, ಈಗ ಆಲ್ಮೋಸ್ಟ್ ಆಲ್ ಈಗ ಬೆಂಗಳೂರು ವೆದರ್ ಕಂಡೀಷನ್ ಆಲ್ರೆಡಿಗೂ ತುಂಬ ಜನರಿಗೆಲ್ಲ ಗೊತ್ತಿರುತ್ತೆ. ಪಟಗಳೆಲ್ಲ ಯಾವ ಥರ ಆಗ್ತಾ ಇದೆ ಮತ್ತು ದೊಡ್ಡ ಕೀಗಳೆಲ್ಲ ಯಾವ ಥರ ಸ್ಟೇಜಿಗೆ ಬರ್ತಾ ಇದೆ. ಯಾಕೆಂದರೆ ತುಂಬ ಚಳಿ ಇದೆ. ಮಾಮೂಲಿ ಬೆಳಿಗ್ಗೆಯಿಂದ ಒಂದು ಚೂರು ಬಿಸಿಲು ಇಲ್ಲದೇ ಇರೋದ್ರಿಂದ ಅಕ್ಕಿ ಈಚೆಗೆ ಬಿಡಕ್ ಆಗ್ತಾ ಇಲ್ಲ. ಫೀಡಿಂಗ್ ಆಗಿರ್ಬೋದು, ಏನಾಗಿರ್ಬೋದು, ಏನ್ ನೀವು ಬ್ರೀಡಿಂಗ್ ಅಕ್ಕಿಗಳು ಇಟ್ಕೊಂಡಿರ್ತೀರೋ ಈಗ ಜೊತೆ ಅಕ್ಕಿ ಕೆಲವೊಂದು ಟೈಮಲ್ಲಿ ಈಗ ಮೊಟ್ಟೆ ಇಕ್ಕಲ್ಲ, ಡಿಲೇ ಆಗಿರುತ್ತೆ. ಓಕೆನಾ, ಆದಷ್ಟು ವೆಯ್ಟ್ ಮಾಡಿ. ಯಾಕೆಂದ್ರೆ ಈಗ ಚಳಿ ಇರೋದ್ರಿಂದ ಅಷ್ಟು ನೀಟಾಗಿ ಬ್ರೀಡಿಂಗ್ ಆಗೋದಕ್ಕೂ ಇರಲ್ಲ. ಆಮೇಲೆ ನೀವೇನು ದೊಡ್ಡ ಮೇವು ಕೊಡ್ತಿರ್ತೀರೋ ಅದು ನೀಟಾಗಿ ಡೈಜೆಷನ್ ಸಹ ಆಗಿರಲ್ಲ. ಅದಕ್ಕೋಸ್ಕರ ಈ ಬೆಂಗಳೂರು ಕ್ಲೈಮೇಟ್ಗೆ ಏನು ಮಾಡಿ ಅಂತಂದ್ರೆ ಅಕ್ಕಿಗಳನ್ನ ಆದಷ್ಟು ಸೇಫ್ ಆಗಿ ನೀಟಾಗಿ ಮುಚ್ಚಿರಿ. ಓಕೆನಾ, ಈಗ ಗೋಣಿ ಚೀಲ ಆಗಿರ್ಬೋದು, ಇಲ್ಲ ಟಾರ್ಪಲ್ ಆಗಿರ್ಬೋದು, ಯಾವ್ದಾರ ಒಂದು ತಗೊಂಡು ನೀಟಾಗಿ ಅಕ್ಕಿಗಳನ್ನ ಆದಷ್ಟು ಸೇಫ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಈ ಕ್ಲೈಮೇಟ್ ಅಲ್ಲಿ ಒಂದೇ ಒಂದು ಅಕ್ಕಿಗೆ ಏನಾರ ಹುಷಾರ್ ತಪ್ಪಿದ್ರು ಸಪರೇಟ್ ಮಾಡ್ಕೊಳ್ಳೋಕೆ ಇದು ಒಂದು ಸಪರೇಟ್ ಕೇಜ್ ಆಗಿರ್ಬೋದು ಏನಾರ ಒಂದು ರೆಡಿ ಮಾಡಿಕೊಳ್ಳಿ. ಯಾಕೆ ಅಂತಂದ್ರೆ ಒಂದ್ ಅಕ್ಕಿಯಿಂದ ಎಲ್ಲ ಅಕ್ಕಿನೂ ಸಹ ಹಾಳಾಗಬಾರ್ದು. ನಾನು ಈಗ ಜಸ್ಟ್ ಬಂದು ಅಕ್ಕಿಗಳಿಗೆಲ್ಲ ಫೀಡಿಂಗ್ ಇಕ್ಕಿದ್ದೀನಿ. ತುಂಬಾ ಜನ ಕೇಳ್ತಿದ್ರಿ ಸೇಲ್ಸ್ ವಿಡಿಯೋ ಮಾಡಿ ಅಂತ. ಸೇಲ್ಸ್ಗೆ ಸದ್ಯಕ್ಕೆ ಈಗ ಯಾವ್ದು ಪಟಗಳಿಲ್ಲ ಮತ್ತೆ ಅಕ್ಕಿಗಳಿಲ್ಲ. ಯಾವ್ದಾದ್ರು ಇದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಅಕ್ಕಿಗಳಿಗೆಲ್ಲ ಏನ್ ಮಾಡಿ ಅಂತಂದ್ರೆ ನೀವು ಈಗ ಬಿಸಿನೀರು ಅಕ್ಕಿಗಳಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೊಡ್ತಾ ಇರ್ತೀರಾ. ಯಾರ್ಯಾರು ಇನ್ನ ತಣ್ಣೀರು ಕೊಡ್ಕೊಂಡ್ ಬರ್ತಾ ಇದೀರ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಆದಷ್ಟು ಬಿಸಿನೀರ್ನೇ ಕೊಡಕ್ ಟ್ರೈ ಮಾಡಿ. ಏಂತಕ್ಕೆ ಅಂತಂದ್ರೆ ಬೇಗ ಡೈಜೆಷನ್ ಆಗುತ್ತೆ ಬಿಸಿನೀರು ಇರೋದ್ರಿಂದ. ಅದಕ್ಕೆ ನೀವು ಬೇಕಾದ್ರೆ A to Z ಸಿರಪ್ ಆಗಿರ್ಬೋದು ಎಲ್ಲಾನು ಸಹ ಯೂಸ್ ಮಾಡ್ಕೊಳ್ಳಿ. ಏನು ಸೈಡ್ ಎಫೆಕ್ಟ್ ಇರೋಲ್ಲ. ಯಾಕೆಂದ್ರೆ A to Z ಸಿರಪ್ ಆಲ್ಮೋಸ್ಟ್ ಅಲ್ಲಿ ಫ್ರೂಟ್ಸ್ ಇಂದ ಮಾಡಿರ್ತಾರೆ. ಹಾಗೆ ಇನ್ನು ಕೇಜ್ ಸೈಡಿಗೆ ಬಂದ್ರೆ ನಮ್ಮ ತಾಮ್ರಾಲು ಮತ್ತೆ ಏನು ಜಾಕ್ ಇತ್ತು ನಿನ್ನೆ ಸಿಂಗಲ್ ಮೊಟ್ಟೆ ಇಕ್ಕಿದೆ, ಎತ್ತಿಕ್ಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಸಿಂಗಲ್ ಮೊಟ್ಟೆ ಇಕ್ಕಿರುತ್ತೆ. ನೋಡೋಣ ನಾಳೆ. ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಜಾಕ್ ಏನಾಗುತ್ತೆ ಅಂತಂದ್ರೆ ಇವತ್ತು ಇಕ್ತಾ ಇತ್ತು, ನೆಕ್ಸ್ಟ್ ದಿನ ಬಿಟ್ಟು ದಿನ ಇಕ್ತಾ ಇತ್ತು. ಈ ಸಲ ಇಕ್ಕಿಲ್ಲ. ನೋಡೋಣ, ನಾಳೆ ತನಕ ವೇಟ್ ಮಾಡ್ತೀನಿ. ನಾಳೆ ಇಕ್ಕರೆ ಎರಡೂ ಸಹ ಒಟ್ಟಿಗೆ ಕಾವು ಕೂರ್ಸೋಣ. ಇನ್ನ ಆಲ್ಮೋಸ್ಟ್ ಏನು ಅಂದ್ರೆ ಕಾಯಿಲೆ ಏನಾರು ಬರ್ತಾ ಇದ್ರೆ ಲೈಟಾಗಿ ಏನಾರು ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಮೊದಲೇ ಮುನ್ನೆಚ್ಚರಿಕೆ ತಗೊಬೇಕಾಗುತ್ತೆ ನೀವು. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಟೆಟ್ರೋಸೈಕ್ಲಿನ್ ಒಂದು ಪೌಡರ್ ಫಾರ್ಮ್ ಇರುತ್ತೆ. ಅದನ್ನ ವಾರಕ್ಕೆ ಅಕ್ಕಿಗಳಿಗೆ ಹುಷಾರಿದ್ರು ಸರಿ, ಇಲ್ಲ ಅಂದ್ರೂ ಸರಿ ವಾರಕ್ಕೊಂದು 3 ಸಲ, ಇಲ್ಲಾಂದ್ರೆ ದಿನ ಬಿಡ್ ದಿನ ಅದನ್ನ ಕುಡಿಸ್ಕೊಂಡ್ ಬನ್ನಿ. ಏನಕ್ಕೆ ಅಂತಂದ್ರೆ ಅದರಲ್ಲಿ ವಿಟಮಿನ್ಸ್ ಮತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅಕ್ಕಿಲಿ ಯಾವ್ದೇ ತರ ಕತ್ ಕಾಯಿಲೆ ಆಗಿರ್ಬೋದು, ಸ್ವಲ್ಪ ಏನಾರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಬ್ರೂಟಾನ್. ಓಕೆನಾ, ಬ್ರೂಟಾನ್ ಯಾಕೆಂದ್ರೆ ಈಗ ಚಳಿ ಇರೋದ್ರಿಂದ ಅಕ್ಕಿಗಳು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬ್ರೂಟಾನ್ ಯೂಸ್ ಮಾಡ್ಕೊಳ್ಳಿ. ಬ್ರೂಟಾನು ಮತ್ತೆ A to Z ಒಂದೇ ಕಂಡೀಷನ್ ಇರೋದ್ರಿಂದ ಆ ಬ್ರೂಟಾನ್ ಇಂದ ತುಂಬಾ ಚೆನ್ನಾಗಿರುತ್ತೆ. ಬ್ರೂಟಾನ್ ಏನಂದ್ರೆ ಲಿವರ್ ಟಾನಿಕ್. ಅದು ಅಕ್ಕಿಲಿ ಏನಾರ ಹುಳ ಅಂಶ ತರ ಏನಾರ ಇದ್ರೆ, ಇಲ್ಲಾಂದ್ರೆ ಅಕ್ಕಿ ಏನಾರು ಬಾಡಿ ತುಂಬಾ ವೀಕ್ ಆಗ್ತಾ ಇದ್ರೆ ಅದನ್ನ ತಡೆಯುತ್ತೆ. ಓಕೆನಾ, ಅದನ್ನ ಯೂಸ್ ಮಾಡಿ. ಎಲ್ಲಾ ಅಕ್ಕಿಗಳಿಗೂ ಈಗ ಜಸ್ಟ್ ಫೀಡ್ ಇಕ್ಕಿದೀನಿ. ನಾನು ನೋಡ್ಬೋದು ಬಟ್ಟೆಗಳೆಲ್ಲ ನೀಟಾಗಿ ಇಕ್ಕೊಂಡಿದ್ದೀನಿ ಪೂರ್ತಿ ಕವರ್ ಮಾಡೋದಕ್ಕೆ ಅಂದ್ಬಿಟ್ಟು. ಲಕ್ವಾನ ಈ ಸೈಡಿಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದು ಈಗ ಮೊಟ್ಟೆ ಇಕ್ಕಿದೆ. ಓಕೆನಾ, ಲಕ್ವಾ ಪಟ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ಮರ್ಯಾದ ಮೇಲೆ ಅಪ್ಡೇಟ್ ಕೊಡ್ಕೊಂತ ಬರ್ತೀನಿ. ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಇವತ್ತು ತಿಳಿಸ್ಬೇಕಿತ್ತು. ನೈಟ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಬೆಳಗ್ಗೆಯಿಂದನೂ ಸಹ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಮಳೆ ಬರ್ತಾ ಇದೆ. ಏನಂದ್ರೆ ಫುಲ್ ಇಲ್ಲ ಪೂರ್ತಿ ಮಳೆನೂ ಬರ್ತಾನೋ ಇಲ್ಲ ನಿಲ್ತಾನೋ ಇಲ್ಲ, ಆ ತರ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇನ್ನ 3 to 4 days ಇದೇ ತರ ಇದೆ ಅಂತ ನ್ಯೂಸ್ ಅಲ್ಲಿ ಇದೆ. ನೋಡೋಣ ಇನ್ನ ಯಾವ ತರ ಆಗ್ಬೋದು ಅಂತ. ಆಮೇಲೆ ಈ ಟೈಮಲ್ಲಿ ಯಾರು ಪಟಗಳನ್ನ ಬಿಟ್ಟು ಕಳ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಬೈರಗಿ ಕಟ್ ಆಗಿರ್ಬೋದು, ಶಿಖರ ಕಟ್ ಆಗಿರ್ಬೋದು ಈ ಟೈಮಲ್ಲಿ ಇರುತ್ತೆ. ನೋಡ್ಕೊಳ್ರಿ. ಯಾಕೆಂದ್ರೆ ಒಂದು ಸಲ ಅಕ್ಕಿಗೆ ರುಚಿ ಸಿಕ್ತು ಅಂತಂದ್ರೆ ಅದು ಬಿಡಕ್ ಹೋಗಲ್ಲ. ಇವತ್ತಿಲ್ಲ ಅಂದ್ರೆ ನಾಳೆ ಅಕ್ಕಿ ಹೊಡೆದೇ ಬಿಡುತ್ತೆ, ಆ ತರ ಸ್ಟೇಜ್ ಅಲ್ಲಿ ಇರುತ್ತೆ. ಆದಷ್ಟು ನೋಡ್ಕೊಂಡ್ ಬಿಡಿ. ಯಾಕೆಂದ್ರೆ ಪಟಗಳನ್ನೆಲ್ಲ ಈಗ ತೆಗ್ಸಿರ್ತೀರಾ, ಸುಮ್ನೆ ಕಳ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ವೆದರ್ ಚೆನ್ನಾಗಿಲ್ಲ, ಯಾವಾಗ ಮಳೆ ಬರುತ್ತೆ ಗಾಳಿ ಇರುತ್ತೆ ಅನ್ನೋದು ಗೊತ್ತಾಗಿರಲ್ಲ. ನೋಡ್ಕೊಂಡು ಅಕ್ಕಿ ಬಿಡಿ. ಓಕೆನಾ, ಯಾರ್ಯಾರು ಹೊಸ ಶೋಕ್ದರು ಸ್ಟಾರ್ಟ್ ಮಾಡ್ತಾ ಇದೀರೋ, ಇನ್ನು ಅಕ್ಕಿ ಇಕ್ಬೇಕು ಅಂತಿದ್ರು ಎಲ್ರಿಗೂ ನಾನು ನನ್ನ ಕಡೆಯಿಂದ ಏನು ಅಂದ್ರೆ ಆದಷ್ಟು ಸಹಾಯ ಮಾಡ್ತೀನಿ. ಓಕೆನಾ, ಆಮೇಲೆ ಏನೇ ಮಾಹಿತಿ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನನಗೆ DM ಮಾಡಿ. ಓಕೆನಾ, ಅದ್ರ ಬಗ್ಗೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರೆ ಈ ಟೈಮಲ್ಲಿ, ಯಾಕೆಂದ್ರೆ ಕೆಲವು ಅಕ್ಕಿಗಳಿಗೆ ಕಾಯಿಲೆ ಬೀಳ್ತಿರೋದ್ರಿಂದ ಮೆಡಿಸಿನ್ ಕೇಳ್ತಾ ಇದ್ದೀರಾ. ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಟೈಮ್ ಫೋನ್ನ ಪಿಕ್ ಮಾಡಕ್ ಆಗಿರಲ್ಲ, ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಕಾಲೇಜಲ್ಲಿ ಇದ್ದಾಗ ಇಲ್ಲ ಕೆಲಸದಲ್ಲಿ ಇದ್ದಾಗ ನಾನು ಫೋನ್ ಪಿಕ್ ಮಾಡಕ್ ಹೋಗಿರಲ್ಲ. ಅಟ್ಮೋಸ್ಟ್ ನಾನು ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿದ್ರೆ ನಾನು ರಿಪ್ಲೈ ಮಾಡಿರ್ತೀನಿ. ಓಕೆನಾ, ಇಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಕೆಳಗಡೆ ಕಾಣ್ತಿರೋ ಬೆಲ್ ನೋಟಿಫಿಕೇಶನ್ ಮತ್ತೆ ಸಬ್ಸ್ಕ್ರೈಬ್ ಲಿಂಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.